ಮನೆ ಮುಂದೆ ಕಸ ಸುರಿಯುವಂತಹ ಅಭಿಯಾನ ಯಥಾಪ್ರಕಾರವಾಗಿ ಕಂಟಿನ್ಯೂ ಆಗ್ತಾ ಇದೆ, ಮುಂದುವರಿತಾ ಇದೆ. ಕಸ ಸುರಿಯುವ ಅಭಿಯಾನಕ್ಕೆ ಉತ್ತಮವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಸಾರ್ವಜನಿಕ ವಲಯದಲ್ಲೂ ಕೂಡ, ಅಧಿಕಾರಿ ವರ್ಗದಲ್ಲೂ ಕೂಡ. ಹೀಗಾಗಿ ಅದನ್ನ ಕಂಟಿನ್ಯೂ ಮಾಡಲಾಗ್ತಾ ಇದೆ. ಸಿಸಿಟಿವಿ ಸಹಾಯದಿಂದ ಕಸ ಎಸೆಯುವಂತವರ ಪತ್ತೆ ಮಾಡಲಾಗುತ್ತೆ. ಆರಂಭದಲ್ಲಿ ಯಾರು ಕಸ ಹಾಕ್ತಾರೆ ಅಂತ ಅದನ್ನ ಮಾನಿಟರ್ ಮಾಡ್ತಾರೆ. ಸ್ಥಳೀಯರು ಕಸ ಎಸೆಯುವಂತಹ ಆ ವಿಡಿಯೋಗಳನ್ನ ಜನರು ಕೂಡ ಕಳಿಸಬಹುದಾಗಿದೆ. ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಜನ ಕೂಡ ಕಳಿಸಬಹುದು. ಎಲ್ಲೆಂದರಲ್ಲಿ ಕಸ ಎಸೆಯೋದನ್ನ ತಡೆಯೋದಕ್ಕೆ ಸಹಾಯ ಆಗುತ್ತೆ ಇಲಾಖೆಗೆ. ನ್ಯೂಸ್ 18ಗೆ BSWML CEO ಕರಿಗೌಡ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರು ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ನ CEO ಕರಿಗೌಡ ಅವರು ಮಾತನಾಡಿದರು. ಇಲ್ಲಿವರೆಗೆ 3 ಲಕ್ಷ ಕಸ ಎಸೆಯುವವರ ಮೇಲೆ ದಂಡ ಹಾಕಲಾಗಿದೆ. 3 ಲಕ್ಷ ಜನ. ಕಸ ಅಭಿಯಾನಕ್ಕೆ ಸ್ಥಳೀಯರು ಸಹಕಾರವನ್ನು ಕೊಡಬೇಕು ಅಂತ CEO ಕೇಳಿಕೊಂಡಿದ್ದಾರೆ. ಉತ್ತಮವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಈ ಒಂದು ಕಾರ್ಯಕ್ಕೆ. ಜನ ಎಲ್ಲೆಂದರಲ್ಲಿ ಕಸ ರೋಡ್ ಮಧ್ಯದಲ್ಲಿ, ಮನೆಗಳ ಮುಂದೆ ಈ ರೀತಿಯಾಗಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಕರಿಗೌಡ ಅವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ನೋಡಿ. ನಮ್ಮ ಜೊತೆ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ನ CEO ಕರಿಗೌಡರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಗೋಣ. ನೋಡಿ, ಬೆಂಗಳೂರು ನಗರದಲ್ಲಿ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರತಿದಿನ 5,000 ಆಟೋ ಟಿಪ್ಪರು ಮನೆಗೆ ಹೋಗಿ ಕಸವನ್ನು ಸಂಗ್ರಹಣೆ ಮಾಡ್ತಿದ್ದಾವೆ. ಆದರೂ ಕೆಲವು ಸಾರ್ವಜನಿಕರು ನಮ್ಮ ಆಟೋಗೆ ಕಸ ಕೊಡದೆ ರಸ್ತೆ ಬದಿ ಎಸಿತಾ ಇದ್ದಾರೆ. ನಮ್ಮ ಮಾರ್ಷಲ್ಗಳು, ಪೌರ ಕಾರ್ಮಿಕರು, ಈ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟ್ರು, ನಮ್ಮ ಇಂಜಿನಿಯರ್ಗಳು ಅದರದ್ದೆಲ್ಲ ವಿಡಿಯೋ ಮಾಡಿದ್ದೀವಿ. ಮತ್ತು ನಾವು CCTVಗಳು ಹಾಕಿದ್ದೀವಿ. ಸಾರ್ವಜನಿಕರು ಕೂಡ ಈ ಥರ ವಿಡಿಯೋಗಳು ಕಳಿಸ್ತಾ ಇದ್ದಾರೆ. ಮತ್ತು ಮನೆಗೆ ಅದರ ಡೆಲಿವರಿ ತೊಗೊಂಡಿರ್ತಾರಲ್ಲ, ಅಡ್ರೆಸ್ ಇರುತ್ತೆ, ಆ ಕಸ ಎಸ್ದಾಗ ನಮಗೆ ಗೊತ್ತಾಗುತ್ತೆ. ಆ ಥರದವ್ರನ್ನ ಐಡೆಂಟಿಫೈ ಮಾಡಿ ನಾವು ಅವ್ರ ಮನೆಗೆ ಕಸ ಸುರಿದು ಒಂದು ತಿಳುವಳಿಕೆ, ಕಸ ಸುರಿಬೇಡಿ ಅಂತೇಳಿ. ಈಗ ನೀವು ಅಲ್ಲಿ ನೋಡಿದ್ರಿ, ಅವ್ರು ಹೇಳಿದ್ರು ನಾವು ಕಸ ಸುರಿದಿಲ್ಲ, ರಸ್ತೆಗೆ ಎಸ್ತಿಲ್ಲ ಅಂದರು. ಆ ವಿಡಿಯೋ ಇತ್ತು ನಮ್ಮ ಹತ್ರ. ವಿಡಿಯೋ ತೋರಿಸಿದಾಗ ಹೌದು ನಾವೇ ಅಂತ ಹೇಳಿದ್ರು. ಆಯ್ತಪ್ಪ, ಕಸ ಸುರಿದು ತಪ್ಪು ಮಾಡಿದ್ದೀರಿ, ದಂಡ ಕಟ್ಟಿದ್ದೀರಿ, ದಂಡ ಕಟ್ಟಲ್ಲ ಅಂದರು. ನಾವು ಅವ್ರ ಮನೆ ಮುಂದೆ ಕಸ ಸುರಿದ ಮೇಲೆ 2,000 ರೂಪಾಯಿ ದಂಡ ಕಟ್ಟಿದ್ರು. ದಯಮಾಡಿ ನಮ್ಮ ಆಟೋ ಟಿಪ್ಪರ್ ಬೆಳಿಗ್ಗೆ ನಿಮ್ಮ ಮನೆ ಹತ್ರ ಬಂದಾಗ ಕಸವನ್ನು ಒಣ ಕಸ, ಹಸಿ ಕಸ, ಸ್ಯಾನಿಟರಿ ಕಸವನ್ನಾಗಿ ವಿಂಗಡಿಸಿ ಕೊಡಿ. ನಗರದ ನೈರ್ಮಲ್ಯವನ್ನು ಕಾಪಾಡಲಿಕ್ಕೆ ಬೆಂಗಳೂರು ಗಾರ್ಡನ್ ಸಿಟಿ ಒಂದು ಏನು ಟ್ಯಾಗ್ ಇದೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ಸಹಕರಿಸಿ. ಸರ್, ಈ ರೀತಿಯಾದಂಥ ಅಭಿಯಾನ ಇದು ಆರಂಭ ಶೂರತ್ವ ಮಾತ್ರ ಇರುತ್ತಾ, ಕಂಟಿನ್ಯೂ ಇರುತ್ತಾ? ಪ್ರತಿ ದಿನ ಇರುತ್ತೆ, ಪ್ರತಿ ವಾರ ಮಾಡ್ತೀವಿ, ಇದು ಮುಂದುವರಿಯುತ್ತೆ. ಕೆಲವು ಏರಿಯಾಗಳಲ್ಲಿ ವೆಹಿಕಲ್ಲೇ ಹೋಗೋದಿಲ್ಲ, ಪ್ರತಿದಿನ ಹೋಗೋದಿಲ್ಲ, 2 ದಿನಕ್ಕೊಂದ್ಸರಿ. ನೋಡಿ, ನಮ್ಮಲ್ಲಿ ಎಲ್ಲಿ ಕೆಲವು ಕಡೆ ಆಟೋನೂ ಹೋಗದೇ ಇರೋಷ್ಟು ಕಂಜೆಸ್ಟೆಡ್ ಇದೆ, ಅಲ್ಲೆಲ್ಲ ಕಸ ಕಿಯೋಸ್ಕ್ ಅಂತ ಹೇಳಿ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಮೊನ್ನೆ ಒಂದು ಕೋರಮಂಗಲದ ನ್ಯಾಷನಲ್ ಗೇಮ್ಸ್ ವಿಲೇಜ್ ಕಾಂಪ್ಲೆಕ್ಸ್ ಹತ್ರ ಮಾಡಿದ್ದೀವಿ. ಆ ಥರದ್ದು 70 ಕಸ ಕಿಯೋಸ್ಕನ್ನ ಮಾಡಲಿಕ್ಕೆ ಅದರಲ್ಲಿ ಒಬ್ಬರು ಇರ್ತಾರೆ, 4 ಡಸ್ಟ್ಬಿನ್ ಇರುತ್ತೆ, ಕಸ ಕಲೆಕ್ಟ್ ಮಾಡ್ತಾರೆ. ಬೆಂಗಳೂರು ಅನ್ಬಾಕ್ಸಿಂಗ್ ಅನ್ನೋರು ಕೂಡ ನಮಗೊಂದು 500 ಕಸ ಕಿಯೋಸ್ಕ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಎಲ್ಲ ಮೇನ್ ರೋಡ್ಸಲ್ಲಿ ಲಿಟರ್ ಬಿನ್ಸ್ ಇಡೋ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ. ನೀವು ಅಪಾರ್ಟ್ಮೆಂಟ್ ಹೇಳಿದ್ರಿ, ಈ ಬಲ್ಕ್ ಜನರೇಟರ್ಸ್ ಅಂತೀವಿ ನಾವು. ಏನಪ್ಪ ಅಂತಂದರೆ 5,000 ಸ್ಕ್ವೇರ್ ಮೀಟರ್ ಏರಿಯಾ ದೊಡ್ಡದಿರುವಂಥದ್ದು, ಒಂದೇ ಕಡೆ ಅವರೇ ಅದನ್ನ ನೋಡಬೇಕು ಅಂತ ಹೇಳ್ತೀರಿ. ಮಾಡೋದು 100 kg ಕಸ ಉತ್ಪತ್ತಿ ಆಗೋದು, ಅವರೇ ಇನ್ಸಿಟು ಕಂಪೋಸ್ಟ್ ಮಾಡಬೇಕು, ಅವರೇ ಪ್ರಾಸೆಸ್ ಮಾಡಬೇಕು. ಅದಕ್ಕೆ ಪ್ರತ್ಯೇಕವಾದ ವೆಂಡರ್ಸ್ ಇದ್ದಾರೆ, ಅವರು ಸಂಗ್ರಹ ಮಾಡಬೇಕು. ಸರ್, ಕೆಲವು ಏರಿಯಾಗಳಲ್ಲಿ ರೆಗ್ಯುಲರ್ ಆಗಿ ಬರಲ್ಲ, ಜಾಗ ಇದೆ, ಸ್ಪೇಸ್ ಇದ್ರೂ ಕೂಡ ಬರೋದಿಲ್ಲ. ಈ ರೀತಿಯಾದಂಥ ಕಂಪ್ಲೇಂಟ್ಸ್ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಜನರೇ ಹೇಳ್ತಾ ಇದ್ದಾರೆ. ಈಗ ನಾವು ಒಂದು ಸರ್ವೆ ಮಾಡ್ತಾ ಇದ್ದೀವಿ ಆ ಥರದ್ದು. ನಾನು ಸಾರ್ವಜನಿಕರಲ್ಲಿ ತಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ್ತೀನಿ, ನಿಮಗೆ ಆಟೋ ಟಿಪ್ಪರ್ ಬಂದಿಲ್ಲ ಅಂತಂದರೆ ನಮ್ಮ ಮಾರ್ಷಲ್ಗೆ, ನಮ್ಮ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟ್ರಿಗೆ, PK ಸೂಪರ್ವೈಸರ್ ಇರ್ತಾರೆ, ನಮ್ಮ AGM ಇರ್ತಾರೆ. ಏನೂ ಇಲ್ಲ ಅಂತಂದರೆ ನಮ್ಮ ಹೆಲ್ಪ್ಲೈನ್ ಇದೆ 1533, ಅವ್ರಿಗೆ ಕರೆ ಮಾಡಿ. ಕಾಲೇಜ್ ಸ್ಟೂಡೆಂಟ್ಸ್ಗೆ ಅಲ್ಲಿ ಒಂದು ದಿವಸ ಟೂರ್ ಮಾಡಿ ತೋರಿಸೋ ಕಾರ್ಯಕ್ರಮವನ್ನು ಹಾಕೋತಾ ಇದ್ದೀವಿ. ಯಾಕೆ ಅಂತಂದರೆ ನಮ್ಮ ಮಕ್ಕಳಿಗೆ, ಅವರು ಮುಂದಿನ ಇದು ಭವಿಷ್ಯದ ಪ್ರಜೆಗಳು, ಅವರು ಅದಕ್ಕೆ ಅರಿವು ಬಂದರೆ ಸಮಾಜ ಸುಧಾರಣೆ ಆಗುತ್ತೆ ಅಂತೇಳಿ. ಎಷ್ಟು ದಂಡ ಕಲೆಕ್ಟ್ ಆಗಿರೋ ಸರ್? ಸೊ ಇದು ನೆನ್ನೆ 3 ಲಕ್ಷ, ಪ್ರತಿದಿನ ನಮ್ಮಲ್ಲಿ ಒಂದು 2 ಲಕ್ಷ ದಂಡ ಕಲೆಕ್ಟ್ ಆಗ್ತಾ ಇರುತ್ತೆ. ಬಟ್ ಈ ಅಭಿಯಾನ ಮುಂದುವರಿಯುತ್ತೆ, ಖಂಡಿತ ಮುಂದುವರಿಯುತ್ತೆ. ಇದು ಕರಿಗೌಡರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನೋಡಿ, ಹೀಗೆ ರಸ್ತೆಗೆ ತಂದು ಕಸ ಸುರಿದಂತಹ ಯುವಕನ ಬೈಕ್ ಅನ್ನ ಜಪ್ತಿ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ನಗರದ ಕಂದವಾರ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು. ರಸ್ತೆಗೆ ತಂದು ಕಸ ಸುರಿದಂತಹ ಆ ಯುವಕನ ಬೈಕ್ ಅನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿ. ರಸ್ತೆಯಲ್ಲಿ ಕಸ ಸುರಿಯುವವರ ವಿರುದ್ಧ ದಂಡಂ ದಶಗುಣಂ ಅನ್ನುವಂತ ಅಸ್ತ್ರ ಇಲಾಖೆಯಿಂದ ನಡೀತಾ ಇದೆ. ದಂಡ ಕಟ್ಟದ ಯುವಕನ
ಬೈಕ್ ಅನ್ನ ವಶಕ್ಕೆ ಪಡೆಯಲಾಯಿತು. ಯಾಕೆ ದಂಡ ಕಟ್ಟಬೇಕು ಅಂತ ಈತ ವಾಗ್ವಾದ ಕೂಡ ನಡೆಸಿದ ಅಧಿಕಾರಿಗಳ ಜೊತೆಗೆ. ಹಾಗಾಗಿ ಆತನ ಬೈಕ್ ಅನ್ನೇ ಸೀಸ್ ಮಾಡ್ಕೊಂಡು ಹೋಗಿದ್ದ. ನಗರಸಭೆ ಸಿಬ್ಬಂದಿ ಬೈಕ್ನಲ್ಲಿ ಕಸದ ಕವರ್ ತಂದು ರಸ್ತೆಗೆ ಸುರಿತಾ ಇದ್ದದನ್ನ ನೋಡಿ ಆತನನ್ನ ಪ್ರಶ್ನೆ ಮಾಡಿದ್ರು. ದಂಡ ಕಟ್ಟು ಅಂತ ಕೇಳಿದ್ರು, ದಂಡ ಕಟ್ಟಿಲ್ಲ. ಹೀಗಾಗಿ ಆತನ ಬೈಕ್ ಅನ್ನ ಸೀಸ್ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ನಗರಸಭೆಯ ಸಿಬ್ಬಂದಿಗಳಿಂದ ಇಂಥದ್ದೊಂದು ಕ್ರಮ ಆಗಿದೆ. ಈ ಬಹುತೇಕ ಎಲ್ಲ ಕಡೆ ಈ ರೀತಿಯಾಗಿ ಕಸ ತಂದು ಸುರಿಯುವಂತವರ ವಿರುದ್ಧವಾಗಿ ದಂಡಂ ದಶಗುಣಂ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ಎಷ್ಟೇ ಹೇಳಿದ್ರೂ ಕೂಡ, ಎಷ್ಟೇ ಜಾಗೃತಿಗಳನ್ನ ಮೂಡಿಸ್ತಾ ಇದ್ರೂ ಕೂಡ ರಸ್ತೆ ಬದಿಯಲ್ಲಿ ಅಥವಾ ಯಾವುದೋ ಒಂದು ಮೂಲೆಯಲ್ಲಿ ತಂದು ಕಸ ಸುರಿಯುವಂತವರ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇದೆ. ಪಾರ್ಕ್ಗಳ ಮುಂದೆನೇ ಹಾಕ್ತಾರೆ ಕಸವನ್ನ ತಂದು. ಹೀಗಾಗಿ ನೋಡಿ 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 ಸಾಕಾದಂತಹ ಇಲಾಖೆಯವರು ಕೂಡ ಒಂದು ವಿನೂತನವಾದಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ಕೆ ಅಪಾರವಾದಂತ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಎಸ್, ನೀವು ಮಾಡ್ತಾ ಇರೋದು ಸರಿ ಇದೆ, ಮುಂದುವರಿಸಿ ಅಂತ. ಸೊ ಹಾಗಾಗಿ ಬಹುತೇಕ ಕಡೆ ಚಿಕ್ಕಬಳ್ಳಾಪುರದಲ್ಲಿ ನೋಡ್ತಾ ಇದ್ದೀವಿ ನಾವು, ಕಂದಬಾರ ರಸ್ತೆಯಲ್ಲಿ ಕಸ ತಂದು ಬೈಕ್ನಲ್ಲಿ ಕಸದ ಬ್ಯಾಗ್ ಅನ್ನು ಇಟ್ಕೊಂಡ್ಬಂದು ಆತ ರಸ್ತೆ ಬದಲು ಎಸೆದಿದ್ದ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಆತ ದಂಡ ಕಟ್ಟಲ್ಲ ಅಂದಿದ್ದಕ್ಕೆ ಆತನ ಬೈಕ್ ಅನ್ನ ಸೀಸ್ ಮಾಡಲಾಗಿದೆ. ಹಿಡಿತಾ ಇದೀನಲ್ಲ, ಇವಾಗ ಅದೇ ಕೆಲಸ ಕಾವಲ್ ಕಾಯ್ತಾ ಇದೀನಲ್ಲ, ಹಾಕ್ಬೇಡಿ. ಇದು ತಗೊಂಡು ಏನಕ್ಕೆ ಬಂದ್ರಿ ಇಲ್ಲಿವರೆಗೂ? ಹಾಕಿದ್ರ ಅಂದ್ರೆ ನಾನು ಇದ್ದಿದ್ದಕ್ಕೆ ಹಾಕಿಲ್ಲ ನೀವು. ನಾನು ಇಲ್ಲ ಅಂದ್ರೆ ಹಿಡಿತಾ ಇದೀನಲ್ಲ, ಇವಾಗ ಅದೇ ಕೆಲಸ ಕಾವಲ್ ಕಾಯ್ತಾ ಇದೀನಲ್ಲ, ಹಾಕ್ಬೇಡಿ. ಇದು ತಗೊಂಡು ಏನಕ್ಕೆ ಬಂದ್ರಿ ಇಲ್ಲಿವರೆಗೂ? ಹಾಕಿದ್ರ ಅಂದ್ರೆ ನಾನು ಇದ್ದಿದ್ದಕ್ಕೆ ಹಾಕಿಲ್ಲ ನೀವು. ನಾನು ಇಲ್ಲ ನೋಡಿ, ಈ ರೀತಿಯಾಗಿ ಅಲ್ಲಿನ ಸಿಬ್ಬಂದಿಗಳ ಜೊತೆಗೆ ವಾಗ್ವಾದವೂ ಕೂಡ ನಡೆದಿತ್ತು. ದಂಡ ಕಟ್ಟಬೇಕು ಯಾಕೆ ಅಂತ ಈತ ಪ್ರಶ್ನೆ ಮಾಡಿತ್ತು. ವಿಡಿಯೋ ತೋರಿಸಿದಲೂ ಕೂಡ ನೋಡಿ, ನೀವು ಈ ರೀತಿಯಾಗಿ ಕಸ ತಂದು ಸುರಿದಿದ್ದೀರಾ, ದಂಡ ಕಟ್ಟಿ ಅಂದ್ರೂ ಕೂಡ ಯಾಕೆ ಕಟ್ಟಬೇಕು ಅಂತ ಈತ ವಾಗ್ವಾದ ನಡೆಸಿದ್ದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆಗೆ. ಹಾಗಾಗಿ ಆತನ ಬೈಕ್ ಅನ್ನ ಸೀಸ್ ಮಾಡಿರುವಂಥದ್ದು. ಇನ್ನು ಬೆಂಗಳೂರಿನ ಎಲ್ಲಾ ಕಡೆಗಳಲ್ಲೂ ಕೂಡ ನಿನ್ನೆಯಿಂದ ಆರಂಭ ಆಗಿದೆ ಇಂಥದ್ದೊಂದು ವಿನೂತನ ಕಾರ್ಯ. ಕಸ ಸುರಿಯುವಂಥವರ ಮನೆಗೆ ಕಸವನ್ನ ತೆಗೆದುಕೊಂಡು ಹಾಕುವುದು. ಅಂದ್ರೆ ಅದು ಅವರಲ್ಲಿ ಇನ್ನಷ್ಟು ಜಾಗೃತಿ ಮೂಡ್ಲಿ ಅಂತ. ಆದ್ರೂ ಕೂಡ ಜನ ಕೇಳ್ತಾ ಇಲ್ಲ. ಎಲ್ಲೆಂದರಲ್ಲಿ ಮಧ್ಯರಾತ್ರಿಯಲ್ಲಿ ಬಂದು ಕಸ ಸುರಿಯುವಂತವರ ಸಂಖ್ಯೆ ಯಥೇಚ್ಛವಾಗಿದೆ. ಕಸ ಎಸೆಯಲು ಬಂದವರ ಮನೆ ಮುಂದೆ ಅವರಿಂದಲೇ ಕಸ ಸುರಿಸಿದ್ದಾರೆ ಅಧಿಕಾರಿಗಳು. ರಸ್ತೆ ಬದಿ ಕಸ ಹಾಕದಂತೆ ಜಾಗೃತಿಯನ್ನ ಮೂಡಿಸಿದ್ರೂ ಕೂಡ ಪದೇ ಪದೇ ರಸ್ತೆ ಬದಿ ಕಸ ಎಸೆತಾ ಇದ್ರು. ರಸ್ತೆ ಬದಿಯಲ್ಲಿ ಕಸ ಎಸೆದವರಿಗೆ ಬಿಸಿ ಮುಟ್ಟಿಸಿದ ನಗರಸಭೆ ಅಧಿಕಾರಿಗಳಿಂದ ಹೊಸಕೋಟೆ ನಗರದ ವಿವಿಧೆಡೆ ಕಸ ಎಸೆಯುವವರಿಗೆ ಈ ರೀತಿಯಾಗಿ ಶಾಕ್ ಕೊಡಲಾಯಿತು. ಕಸ ಎಸೆಯುವವರ ಬೈಕ್ ನಂಬರ್ ಸಮೇತವಾಗಿ ಪೊಲೀಸ್ ಠಾಣೆಗೆ ದೂರನ್ನು ಕೊಡಲಾಗಿದೆ. ಪೊಲೀಸ್ ಠಾಣೆಗೆ ದೂರು ಕೊಟ್ಟು ಕೇಸ್ ಕೂಡ ದಾಖಲು ಮಾಡಿದ್ದಾರೆ. ಕಳೆದೊಂದು ತಿಂಗಳಿಂದ ಕಸ ಎಸೆಯದೆ ಕಸದ ಗಾಡಿಗೆ ಹಾಕುವಂತೆ ಜಾಗೃತಿಯನ್ನು ಅಧಿಕಾರಿಗಳು ಮೂಡಿಸಿದ್ರು, ಈಗ ಮಾಡಬೇಡಿ ಅಂತ. ಆದ್ರೆ ಎಷ್ಟೇ ಜಾಗೃತಿ ಮೂಡಿಸಿದ್ರು ಕೂಡ ಜನ ಕೇಳಿಲ್ಲ. ಈ ಹಿನ್ನೆಲೆಯಲ್ಲಿ ಇದೀಗ ಕಟ್ಟುನಿಟ್ಟಿನ ಕ್ರಮಕ್ಕೆ ನಗರಸಭೆ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿ ಇಂಥದ್ದೊಂದು ಘಟನೆ ಕೂಡ ನಡೆದಿದೆ. ಕೇಸೇ ದಾಖಲಾಗಿದೆ ಕಸ ಸುರಿದಿದ್ದಕ್ಕೆ. ನೋಡಿ, ಕಳೆದ ಒಂದು ತಿಂಗಳಿಂದ ಈ ರೀತಿಯಾಗಿ ಅಧಿಕಾರಿಗಳು ಜಾಗೃತಿಯನ್ನು ಮೂಡಿಸಿದ್ರು. ಈ ಕಸದ ಗಾಡಿಗಳಲ್ಲಿ ಅನೌನ್ಸ್ ಮಾಡೋ ಮೂಲಕವಾಗಿ ವಿವಿಧ ರೀತಿಯಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿದ್ರು. ನೋಡಿ, ಈ ರೀತಿಯಾಗಿ ಕಸ ಸುರಿದ್ರೆ ಎಲ್ಲೆಂದ್ರಲ್ಲಿ ದಂಡ ಹಾಕಲಾಗುತ್ತೆ, ಕಸ ತಂದು ನಿಮ್ಮನೆ ಮುಂದೆ ಹಾಕಲಾಗುತ್ತೆ. ಸೊ ಹಾಗಾಗಿ ಅರಿತುಕೊಳ್ಳಿ, ಜಾಗೃತರಾಗಿ, ಎಲ್ಲೆಂದ್ರಲ್ಲಿ ಕಸ ಎಸಿಬೇಡಿ, ಕಸದ ಗಾಡಿಗೆ ಸುರಿದಿ ಅಂತ ಕಳೆದ ಒಂದು ತಿಂಗಳ ಹಿಂದೆನೇ ಈ ರೀತಿಯಾಗಿ ಜಾಗೃತಿ ಮೂಡಿಸುವಂತ ಕೆಲಸ ಆಗಿತ್ತು ನಗರಸಭೆಯಿಂದ ಹೊಸಕೋಟೆಯಲ್ಲಿ. ಆದ್ರೆ ಅಲ್ಲೂ ಕೂಡ ಇದೇ ರೀತಿಯಾಗಿ ಕಸವನ್ನ ತಂದು ಸುರಿಯುವಂತರ ಸಂಖ್ಯೆ ಮಾತ್ರ ಕಡಿಮೆ ಆಗಿಲ್ಲ. ನಮ್ಮ ಕೆಲಸ ನಾವು ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಕಸ ತಂದು ಎಲ್ಲೆಂದರಲ್ಲಿ ಸುರಿತಾ ಇದ್ರು. ನೋಡಿ ನೋಡಿ ರೋಸಿ ಹೋದಂತ ಅಧಿಕಾರಿಗಳು ಕೂಡ, ನಗರಸಭೆ ಸಿಬ್ಬಂದಿಗಳು, ಅಧಿಕಾರಿಗಳು ಅಂತವರ ವಿರುದ್ಧ ಕೇಸ್ ದಾಖಲು ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾರೆ. ನೋಡಿ, ಬೈಕ್ ನಲ್ಲಿ ಬಂದಂತ ಯುವಕನ ಬೈಕ್ ಅನ್ನ ಸೀಸ್ ಮಾಡಿದ್ದು ಅಂತ ನಾವು ಏನ್ ಹೇಳ್ತಾ ಇದ್ವಿ, ಆ ದೃಶ್ಯ ಇದು. ಚಿಕ್ಕಬಳ್ಳಾಪುರ ಕಂದಬಾರ ರಸ್ತೆಯಲ್ಲಿ ನಡೆದಂತದ್ದು. ಈತನ ನೋಡಿ ಪೌರುಷ ನೋಡಿ, ಈತನ ಆವಾಜ್ ನೋಡಿ ಯಾವ ರೀತಿಯಾಗಿ ಅಧಿಕಾರಿಗಳ ಮೇಲೆ ಹಾಕ್ತಾ ಇರೋದಂತ. ಅದೆಂಗೆ ನನ್ನ ಮುಟ್ತೀರಿ, ಅದೆಂಗೆ ನನ್ನ ಬೈಕ್ ಅನ್ನು ಸೀಸ್ ಮಾಡ್ತೀರಿ ಅಂತ, ದಂಡ ಯಾಕೆ ಕಟ್ಟಬೇಕು ನಾನು ಅಂತ ಈಗ ಅಧಿಕಾರಿಗಳ ಮುಂದೆ ಹೀಗೆ ಕೈ ತೋರಿಸಿ ಆವಾಜ್ ಹಾಕಿದಂತ ಪ್ರಸಂಗ ನಡೆದಿದೆ. ಕಾರಣ ಕಸ ಸುರಿಬೇಡಪ್ಪ, ಓಕೆ ತಂದು ಸುರಿದಿದೀಯಾ, ಅದಕ್ಕೆ ದಂಡ ಕಟ್ಬೇಕು ನೀನು ಅಂತ ಕೇಳಿದ್ದಕ್ಕೆ ಯಾಕೆ ಕಟ್ಬೇಕು ಅಂತ ಪ್ರಶ್ನೆ ಅಲ್ಲ, ಅದು ವಾಗ್ವಾದ ಮಾಡಿದ್ದಾರೆ. ಜಗಳಕ್ಕೆ ಬಂದಂತ ರೀತಿಯಲ್ಲಿ ಕೈ ಎಲ್ಲ ತೋರಿಸಿ ಆವಾಜ್ ಹಾಕಿದ್ದಾನೆ ಅಧಿಕಾರಿಗಳಿಗೆ. ಹೀಗಾಗಿ ಆತನ ಬೈಕ್ ಅನ್ನ ಸೀಸ್ ಮಾಡಿದ್ದು ಚಿಕ್ಕಬಳ್ಳಾಪುರದ ಕಂದಬಾರ ರಸ್ತೆಯಲ್ಲಿ.
ರಸ್ತೆ ಪಕ್ಕದಲ್ಲಿ ಈತ ಕಸ ಸುರಿದು ತನ್ನ ಸ್ಕೂಟಿಯಲ್ಲಿ ಬಂದು ಕಸ ಸುರಿದು ಹೋಗ್ತಾ ಇದ್ದ. ಹಾಗಾಗಿ ಆತನ ಬೈಕ್ ಅನ್ನ ಸೀಸ್ ಮಾಡಲಾಯಿತು. ಏನ್ ಸೇತು ಬೇರೆ ಗಾಡಿ ಮುಟ್ಟೋದು ಗಾಡಿ ಇವ್ರು ಇಚ್ಚಿನ ದುಡ್ಡು ಮೇಡಮ್ ನೀವಾಗಿ ನಡೀರಿ ಅದೆಲ್ಲ ಆಫೀಸ್ ಹತ್ರಕ್ಕೆ ಗಾಡಿ ಇಲ್ಲ ಬಿಡ್ರಿ ಗಾಡಿ ಮುಟ್ಬಾರ್ದು ಮೇಡಮ್ ಗಾಡಿ ಮುಟ್ಬಾರ್ದು ಗಾಡಿ ನಿಲ್ಸ್ರಿ ನಡಿ